ನೀಡುವುದು. ಒಂದು ಪರ್ಫಾರ್ಮೆನ್ಸ್ ಆದ ತಕ್ಷಣ ಬೇಜಾರಾಗುತ್ತೆ, ಅಯ್ಯಯ್ಯೋ ಏನಪ್ಪ ಇಷ್ಟ ಬೇಗ ಮುಗಿತಂತ. ಇಲ್ಲ ರೀ, ನಿಮಗಾಗಿ ನಾನು ಇನ್ನೊಂದು ಪರ್ಫಾರ್ಮೆನ್ಸ್ ನ ತಗೊಂಡ್ಬಂದಿದ್ದೀನಿ. ಈ ಪರ್ಫಾರ್ಮರ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿವರೆಗೂ ಬಂದಂತ ಎಲ್ಲಾ ಪರ್ಫಾರ್ಮರ್ಸ್ ಗಿಂತ ಇವರು ಬಹಳ ಹಿರಿಯರು. ಇವ್ರ ವಯಸ್ಸು 76. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಿಸ್ಟರ್ ರುಕ್ಮಾಂಗದ ರಾವ್. ನನಗೆ 76 ವರ್ಷ ನಿಜ, ಇವ್ರು ಹೇಳಿದ್ರು ಮೇಡಮು. ಆದರೆ ನನಗೆ 26 ವರ್ಷದ ಹಾರ್ಟ್ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ ಪಾಪ. ಅದಕ್ಕೆ ನನಗೆ ಕನ್ನಡಕನೂ ಬೇಡ, ಕೋಲು ಬೇಡ. ಇಲ್ಲಿ ಬರೋಕ್ಕೆ ಮುಂಚೆ ಫಸ್ಟು ನನ್ನ ಹೆಂಡತಿ ಪರ್ಮಿಷನ್ ಕೇಳ್ಕೊಂಡು ತೊಗೊಂಬಂದೆ ಇಲ್ಲಿ ಬರಬೇಕಾದ್ರೆ. ಯಾಕೆ ಗೊತ್ತಾ, ಇದೇನು 76 ವರ್ಷ ಆದರೂ ಇನ್ನೂ ಪರ್ಮಿಷನ್ ಕೇಳ್ತೀರಾ? ಕೆಲವರೆಲ್ಲ ಮುಂಚೆ ಕೇಳ್ತಾರೆ ಬಿಗಿನಿಂಗ್ನಲ್ಲೇ, ಇನ್ನೂ ಕೇಳ್ತೀರಾ ಅಂತಂದರು. ಹೌದು ಸ್ವಾಮಿ, ನಾನು 45 ವರ್ಷದಿಂದ 50 ವರ್ಷ ಇನ್ನೇನು ನನ್ನ ಮದುವೆ ಆ್ಯನಿವರ್ಸರಿ ನಡೆಯುತ್ತೆ. ಆದರೆ ಫಸ್ಟ್ 5 ವರ್ಷ ಇತ್ತಲ್ಲ ಸ್ವಲ್ಪ ಸುಮಾರಾಗಿ ಆರಾಮಾಗಿತ್ತು. ಆದರೆ ಈ 45 ವರ್ಷ ಫುಲ್ಲು ನಾನು ಹೆಂಡತಿ ಮಾತೇ ಕೇಳ್ಕೊಂಬರ್ತಾ ಇದ್ದೇನೆ. ನಮ್ಮಪ್ಪ ಹೇಳಿದ್ರು, ಯಾಕೋ ಈ ಥರ ಕೇಳ್ತೀಯಾ? ಹೆಂಡತಿ ಮಾತು ಕೇಳೋರು ಯಾರು ಗೊತ್ತಾ ನಿನಗೆ? 3 ವರ್ಗದ ಜನಗಳು. ಯಾರು ಗೊತ್ತಾ? ಮೊದಲನೇ ವರ್ಗ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ ಅವ್ರು ಹೆಂಡತಿ ಮಾತು ಕೇಳೇ ಕೇಳ್ತಾರೆ. ಯಾಕಂದರೆ ಮುಂಚೆನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು. ನೀನಾರು ಕೇಳು ನಾನಾರು ಕೇಳು ಅಂತೂ ಜಗಳ ಆಡೋದು ಬೇಡ ಅಂತ. ಜಗಳ ಆಡ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಆಮೇಲೆ ಎರಡನೇ ವರ್ಗ ಏನು ಗೊತ್ತಾ ನಿಮಗೆ? ಕಂಪ್ಲೀಟು ಹೇಳೋ ಆಗಿದ್ರೆ ಹೆಂಗಸರನ್ನ ಹೇಗೆ ಕೆಲಸಕ್ಕೆ ಕಳಿಸ್ತಾರಲ್ಲ ಕೆಲವರು. ಗಂಡಸರು ಸಂಪಾದನೆ ಮಾಡಿದ್ರು ಸಾಲದವ್ರಿಗೆ ದಿಢೀರ್ ಮನೆ, ದಿಢೀರು ಸೈಟು, ದಿಢೀರು ಎಲ್ಲ ಬೇಕಲ್ಲ, ಅದಕ್ಕೆ ಹೆಂಗಸರು ನಾನು ಕೆಲಸಕ್ಕೆ ಕಳಿಸೋದು. ಯಾವಾಗ ಹೆಂಗಸನ್ನು ಕಳಿಸ್ತಾರೋ ನೀವು ಒಪ್ಪದೇ ಇರ್ಬೋದು, ನೀವು ಒಪ್ಪದೇ ಇದ್ರು ಸಹಿತಾನೆ ಹೇಳ್ತೇನೆ, ನಿಜ ನಡೀತಾ ಇರೋದು ಪ್ರಪಂಚದಲ್ಲಿ ಹೆಂಗಸು ಸಂಪಾದನೆ ಬಂತು ಅಂದರೆ ತಗೊಳ್ಳಿ ಗಂಡ ಹೆಂಡತಿ ಜಗಳ ದಿನಾಗಲೂ ಇದ್ದೇ ಇರುತ್ತೆ. ಇಲ್ಲ ಅಂತ ಅವ್ರು ಹೇಳ್ಬೋದು. ಆದರೆ ನನಗೆ ಗೊತ್ತು ಸ್ವಾಮಿ, ನೋಡಿ ಏನಾಗುತ್ತೆ ಅಂದರೆ, ನನ್ನ ದುಡ್ಡು ನಿನ್ನ ದುಡ್ಡು, ನೀನು ನನ್ನ ದುಡ್ಡು ಖರ್ಚು ಮಾಡು, ಇದರೊಳಗೆ ನನ್ನ ದುಡ್ಡು ಹಾಕ್ಬೇಕು ನಿನಗೆ ಅಂತ ಇವಳು ಇಲ್ಲ ನೀನು ಇದು ಖರ್ಚು ಮಾಡು, ನೀನು ಯಾಕೆ ನಮ್ಮ ಅಪ್ಪನ ಮನೆಗೆ ಸಾಗಿಸ್ತೀಯ, ನಿನ್ನ ದುಡ್ಡು ಎಲ್ಲ ಕೂಡಾಕ್ಸ್ಬಿಟ್ಟು ನಮ್ಮ ಸಂಸಾರ ಅಲ್ವಾ, ಈ ಥರ ಜಗಳ ಶುರು ಆಗ್ಬಿಡುತ್ತೆ. ಈಗ 3ನೇ ವರ್ಗ ಅಂತ ಹೇಳಿದ್ನಲ್ಲ, ಅದು ಯಾರು ಗೊತ್ತಾ? ಅವರು 3ನೇ ವರ್ಗ ಅಂತಂದರೆ ಈ ಗಂಡ ಹೆಂಡತಿ ಮದುವೆ ಆಗೋಕ್ಕೆ ಮುಂಚೆ ಲಕ್ಷಗಟ್ಟಲೆ ವರದಕ್ಷಿಣೆ ತರ್ತಾರೆ ನೋಡಿ, ಅವರು 3ನೇ ವರ್ಗ. ಈ ವರದಕ್ಷಿಣೆ ತಂದ್ಬಿಡ್ತಾರೆ ನೋಡಿ, ಗಂಡಂದ್ರುಗಳು ಅಪ್ಪ ಅಮ್ಮಂದ್ರು ಬಲವಂತದಿಂದನೋ ಏನೋ ಮಾಡ್ಕೊಂಡು ತಂದ್ಬಿಡ್ತಾರೆ. ಪಾಪ ಗಂಡನ ಗತಿ ಆಮೇಲೆ ಮಾತುಗಳು ಚುಚ್ತಾ ಇರ್ತಾರೆ. ತೊಗೊಳ್ಳಿಲ್ವಾ ಲಕ್ಷಗಟ್ಟಲೆ, ಸುಮ್ಮನೆ ರೀ ಕುತ್ಕೊಳ್ರಿ, ನಮ್ಮ ಅಪ್ಪನ ಹತ್ರ ಇಸ್ಕೊಂಡ್ರಿ, ಪಾಪ ಎಷ್ಟು ಕಟ್ಟು ಸಾಲ ಪಟ್ಟ ಎಲ್ಲ ಮಾಡ್ಕೊಂಡು ಬಂದು ನಾನು ಮದುವೆ ಮಾಡಿದ್ರು ಲಕ್ಷಗಟ್ಟಲೆ ತೊಗೊಂಡಿದ್ದಕ್ಕೆ. ಸೊ ಈ ಥರ 3 ವರ್ಗಗಳಿದೆ. ನಮ್ಮಪ್ಪ ಒಂದ್ಸಲ ನನ್ನ ಮದುವೆ ಆದಮೇಲೆ ಫಸ್ಟ್ 5 ವರ್ಷ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅದಾದಮೇಲೆ ಸ್ವಲ್ಪ ಸ್ಲೋಲಿ ನಾನು ಹೆಂಡತಿ ಮಾತು ಕೇಳೋಕ್ಕೆ ಶುರು ಮಾಡಿದೆ. ಅವಾಗ ನಮ್ಮಪ್ಪ ಹೇಳಿದ್ರು, ಯಾಕೋ ನೀನು ಈ 3 ವರ್ಗದಲ್ಲೂ ಸೇರಿಲ್ಲ, ನಿನಗೆ ನಿನ್ನ ಪಾಡಿ ನೀನು ಸಂಪಾದನೆ ಮಾಡ್ತೀಯ, ನಿನ್ನ ಹೆಂಡತಿ ಹೌಸ್ ವೈಫು, ಅವಳೇನು ಕೆಲಸ ಮಾಡಲ್ಲ, ಮನೇಲಿ ಕೆಲಸ ಮಾಡ್ಕೊಂಡಿರ್ತಾಳೆ, ನಿನಗೆ ಯಾಕೆ ನೀನು ಅವಳ ಮಾತು ಕೇಳಬೇಕು ಅಂದರು. ಅವಾಗ ನಾನು ಹೇಳಿದೆ, ಅಪ್ಪ ನೀವೇನೇ ಹೇಳಿ ನನಗೆ ಸುಮ್ಮನೆ ಅವಳು ದೊಡ್ಡವಳು ನಾನು ದೊಡ್ಡವಳು, ನನಗೆ ಆರ್ಗ್ಯುಮೆಂಟು ಈ ಆರ್ಗ್ಯುಮೆಂಟ್ ಅದೆಲ್ಲ ಬೇಡ, ನೆಮ್ಮದಿ ಬೇಕು ಅಪ್ಪ ಮನೇಲಿ. ಸೊ ಯಾರು ಆಗಲಿ. ಇನ್ನೊಂದೇನು ಗೊತ್ತಾ ಅಪ್ಪ, ನಾನು ಹೇಳ್ತೇನೆ ಕೇಳಿ, ಇವಾಗ ಅವಳು ಹೇಳಿದ ಮಾತು ಕೇಳ್ಬಿಡ್ತೀನಿ ಅಂತ ಇಟ್ಕೊಳ್ಳಿ, ಎಲ್ಲ ಜವಾಬ್ದಾರಿ ಅವಳಿಗೆ ಕೊಟ್ಬಿಡ್ತೇನೆ, ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅವಳೇ ತೊಗೊಳ್ಳಿ, ನಮಗೇನು ಜವಾಬ್ದಾರಿ ಇಲ್ಲ, ಆರಾಮಾಗಿ. ಇವಾಗ ಪ್ಯೂನ್ ಥರ, ಪ್ಯೂನ್ ಒಂದು ಫೈಲ್ ಕೊಟ್ಬಿಟ್ಟು ತೊಗೊಂಡೋಗಲ್ಲ ಕೊಡ್ತಾನೆ ಅಷ್ಟೇ. ಆ ಪ್ಯೂನ ಫೈಲ್ನಲ್ಲಿ ಏನಿದೆ ಏನು ಮಾಡಬೇಕು ಅದೆಲ್ಲ ಯೋಚನೆ ಮಾಡ್ತಾನೆ, ಏನಿಲ್ಲ, ಅಷ್ಟು ಬೇಜವಾಬ್ದಾರಿಯಾಗಿ ಇದ್ಬಿಡ್ಬೋದು. ಅದಕ್ಕೋಸ್ಕರನಪ್ಪ ನಾನು ಆರಾಮಾಗಿ ಅವಳು ಹೆಲ್ತ್ ಮಾತು ಕೇಳ್ಬಿಡ್ತೇನೆ ಅಂತ ಹೇಳ್ಬಿಟ್ಟೆ. ಆದರೆ ನನ್ನ ಮಗನ್ನ ಪಕ್ಕದ ಮನೆಯವ್ರು ಬಂದು ಕೇಳ್ಬಿಟ್ರು, ಆ 5 ವರ್ಷದ ಹುಡುಗನಿಗೆ ಬಂದ್ಬಿಟ್ಟು, ನೀನು ನಿಮ್ಮ ಅಪ್ಪಂಗೆ ಹೆದರ್ಕೋತೀಯೋ ತಾಯಿಗೆ ಹೆದರ್ಕೋತೀಯೋ ಅಂತ. ಆವಾಗ ಅವನು ಹೇಳ್ತಾನೆ ಗೊತ್ತಾ, ನಾನು ನಮ್ಮ ಅಮ್ಮಂಗೆ ಹೆದರ್ಕೊಂಬೋದು. ಯಾಕೋ ನಿಮ್ಮಪ್ಪ ದೊಡ್ಡವರು ಹೀಗಿದ್ದಾರೆ, ಪರ ಇಲ್ಲ, ಆಫೀಸ್ಗೆ ಹೋಗ್ತಾರೆ, ಸಂಪಾದನೆ ಮಾಡ್ತಾರೆ, ಗೌರ್ಮೆಂಟ್ನವರು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಒಂದು ಇದು ಬೇರೆ ಕೊಟ್ಟಿದ್ದಾರೆ ಅವರಿಗೆ ಅಂತಂದ್ರೆ ಯಾಕೆ ಹೆದರ್ಕೋಬಾರ್ದು ನೀನು ಅಪ್ಪಂಗೆ ಅಂದರೆ, ಇಲ್ಲ ನಮ್ಮ ಅಪ್ಪನೇ ನಮ್ಮ ಅಮ್ಮನ ಹೆದರ್ಕೋತಾರಲ್ಲ, ಅದಕ್ಕೋಸ್ಕರ ಇನ್ನೇನು ಮಾಡೋದು. ನಮಸ್ಕಾರ. ನನಗೆ ಗೊತ್ತು ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ನಗೋದಕ್ಕೆ ನಗ್ಸೋದಕ್ಕೆ ವಯಸ್ಸಿನ ಅಡೆತಡೆ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ತಾನೆ? ಖಂಡಿತವಾಗ್ಲೂ ಎಂತ ಒಂದು ಒಳ್ಳೆ
ಪರ್ಫಾರ್ಮೆನ್ಸ್. ನಾನು ಆಗ್ಲೇ ಹೇಳಿಲ್ವಾ, ಇಲ್ಲಿ ಬಂದಂತ ಎಲ್ಲಾ ಪರ್ಫಾರ್ಮರ್ಸ್ ಗಿಂತ ಇವ್ರು ತುಂಬಾ ಹಿರಿಯರಂತ. ಹಾಗಾದ್ರೆ ವೀಕ್ಷಕರೇ, ತಡ ಯಾಕೆ? ನಿಮ್ಮಲ್ಲಿ ಕೂಡ ನಗ್ಸುವಂತ ಪ್ರತಿಭೆ ಇದೆಯಾ? ನಮ್ಮ ವೇದಿಕೆ ನಿಮಗಾಗಿ ಸದಾ ತೆರೆದಿದೆ, ಸದಾ ಕಾಯ್ತಾ ಇದೆ. ಹಾಗಾದ್ರೆ ತಡ ಮಾಡಿದ ನಮ್ಮ ವೇದಿಕೆಗೆ ಬನ್ನಿ. ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಇದೇ ನಿಮ್ಮ ಟೌನ್ ಅಲ್ಲಿ ಮತ್ತಷ್ಟು ಖತರ್ನಾಕ್ ಕಿಲಾಡಿಗಳೊಂದಿಗೆ. ಅಂಟಿಲ್ ದೆನ್ ನೀವೇನ್ ಮಾಡ್ಬೇಕು? ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್, sayonara. ಅರ್ಧಂಬರ್ಧ ನೋಡಿದ್ರೆ ನಿಮ್ಗೂ ಸಮಾಧಾನ ಆಗಲ್ಲ ಅಂತ ಗೊತ್ತು. ಈಗ ನಾವು ನಿಮ್ಮನ್ನ ನಗ್ಸೋದಕ್ಕೆ ಇನ್ನೊಬ್ರು ಪರ್ಫಾರ್ಮರ್ ನ ಕರ್ಸಿದ್ವಿ. ಹಾಗಾದ್ರೆ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ವಿ ರುಕ್ಮಾಂಗದ ಬ್ರೇಕ್ ತಗೊಂಡ್ಬಿಡ್ಬೇಡಿ. ಬ್ರೇಕ್ ತಗೊಂಬರ್ ಇವರು, ಅವ್ರು ಹೇಳೋದು, ನಾವಲ್ಲ. ಏನಾಯ್ತು ಅಂದರೆ, ಒಂದ್ಸಲ ನಮ್ಮ ಮನೇಲಿ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ನಮಗೆ ನಮ್ಮ ದಾಯಾದಿಗಳಿಗೆ ಜಗಳ ಬಂದ್ಬಿಡ್ತು. ನಮ್ಮ ಜಡ್ಜ್ ಸಾಹೇಬರಿಗೆ ಏನಾದ್ರು ಸ್ವಲ್ಪ ಲಂಚ ಗಿಂಚ ಕೊಟ್ಟರೆ ಏನಾದ್ರು ಸಿರೋಗ್ಬಿಡುತ್ತಾ ಅಂತ ನಮ್ಮ ಲಾಯರ್ನ ಕೇಳಿದ್ವಿ. ಲಾಯರ್ ಹೇಳಿದ್ರು, ಅಯ್ಯೋಯ್ಯೋ ಈ ಜಡ್ಜಿಗಳು ಬಹಳ ಸ್ಟ್ರಿಕ್ಟು, ಲಂಚ ಅಂತ ಮಾತೆತ್ತಿದ್ರೇ ನೋಡಿ ನಿಮ್ಮ ಕೇಸ್ಗೆ ಎಗೇನ್ಸ್ಟ್ ಬೇಕಾದ್ರೆ ಮಾಡ್ಬಿಡ್ತಾರೆ, ಅದಕ್ಕೋಸ್ಕರಾಗಿ ಅದ್ರ ವಿಚಾರನೇ ಮಾತಾಡಬೇಡಿ ಅಂದ್ಬಿಟ್ಟು. ಸರಿ, ಆಮೇಲೆ ಏನು ಮಾಡೋದು, ಸರಿ ಅಂತ ಅನ್ಕೊಂಡು ಸುಮ್ಮನೆ ಅದೇ. ಒಂದು 10 days ಆದಮೇಲೆ ಲಕ್ಕಿಲಿ ಏನಾಯಿತು, ಜಡ್ಜ್ಮೆಂಟ್ ಬಂದ್ಬಿಡ್ತು. ಅದು ವರ್ಷಗಟ್ಟಲೆ ಆಗಿತ್ತಲ್ಲ, ಸೊ ಜಡ್ಜ್ಮೆಂಟ್ ಬಂತು. ಜಡ್ಜ್ಮೆಂಟ್ ನನ್ನ ಪರವಾಗಿ ಆಗೋಗ್ಬಿಟ್ಟಿತ್ತು. ನಮಗಿದ್ದು ಸಂತೋಷ ಆಗೋಯ್ತು. ಕೊನೆಯಲ್ಲಿ ಲಾಯರ್ ಬಂದರು ಇಮ್ಮಿಡಿಯೇಟಾಗಿ, ಭಾಳ ಸಂತೋಷದಿಂದ. ನೋಡಿ ಸರ್, ನಾನು ಹೇಳಿದ್ನಲ್ಲ ಅವತ್ತು ನೀವು ವಾರ್ನ್ ಮಾಡಿದೆ, ನೋಡಿ ಲಂಚ ಗಿಂಚ ಮಾತಾಡಬೇಡಿ, ನಮ್ಮ ಜಡ್ಜಿಗಳು ಭಾಳ ಸ್ಟ್ರಿಕ್ಟು ಅಂತ. ಸದ್ಯ ನೋಡಿ ನೀವೇನು ಕಳಿಸ್ಲಿಲ್ವಲ್ಲ ಅಂದರು. ಇಲ್ಲ ಸರ್, ನಾನೊಂದು ಗಿಫ್ಟ್ ಕಳಿಸ್ದೆ ಅಂದರು. ಗಿಫ್ಟ್ ಕಳಿಸಿದ್ರಾ? ಆದರೂ ನಿಮ್ಮ ಪರವಾಗಿ ಮಾಡಿದ್ರಾ? ಅದ್ಯಾಗೆ ಜಡ್ಜ್ ಏನಾದ್ರು ಚೇಂಜ್ ಗಿಂಜ್ ಏನಾರು ಆಗ್ಬಿಟ್ಟಿದ್ದಾರಾ? ನೋ ಸರ್, ಆ ಗಿಫ್ಟ್ ಕಳಿಸಿದ್ನಲ್ಲ ಅದರಲ್ಲಿ ಫ್ರಮ್ ಅಡ್ರೆಸ್ ಇದೆಯಲ್ಲ, ಅದು ನಮ್ಮ ದಾಯಾದಿ ಅಡ್ರೆಸ್ ಬರೆದ್ಬಿಟ್ಟೆ. ನೋಡಿ ಹೇಗಿದೆ. ನಮ್ಮ ರೋಡ್ನಲ್ಲಿ ನಾನು ಆಗಾಗ ಡೈಲಿ ಈ ಶೇವ್ ಮಾಡಿಸ್ಕೊಂಬೋಕ್ಕೋಸ್ಕರ ಒಂದು ಹೇರ್ ಕಟಿಂಗ್ ಸೆಲೂನ್ಗೆ ಹೋಗ್ತಾ ಇದ್ದೆ. ಅವನು ತುಂಬ ಪರಿಚಯ ಆಗಿಬಿಟ್ಟಿದ್ದ ಹೇರ್ ಕಟಿಂಗ್ ಸೆಲೂನ್ ಓನರ್. 8 ಗಂಟೆ ಹೋದ ತಕ್ಷಣವೇ, ಆದರೂ ಪಾಪ ಜನಗಳೆಲ್ಲ ಜಾಸ್ತಿ ಇದ್ರೆ ಏನು ಮಾಡ್ತಾ ಇದ್ದ, ಸ್ವಲ್ಪ ಹೊತ್ತು ಕೂಡಿಸ್ತಾ ಇದ್ದ. ಆದರೂ ನಾನು ಆಫೀಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಮಾಡ್ತಾ ಇದ್ದ. ಅದೇ 8 ಗಂಟೆಗೆ ಸರಿಯಾಗಿ ಒಬ್ಬ ಮನುಷ್ಯ ಬಂದ್ಬಿಟ್ಟು, ಸರ್ ಏನು ಸರ್ ಇಷ್ಟೊಂದು ಜನ ಇದ್ದಾರೆ, ನನಗೆ ಹೇರ್ ಕಟ್ ಮಾಡಬೇಕು, ಅದಕ್ಕೆ ಎಷ್ಟೊತ್ತಾಗುತ್ತೆ ಸರ್ ತಿರ್ಗಾ ನನ್ನ ಚಾನ್ಸ್ ಬರಬೇಕಾರೆ ಅಂದ. ನೋಡಪ್ಪ ಇಷ್ಟೆಲ್ಲ ಜನ ಇದ್ದಾರೆ, ಒಂದು 2 hours ಆಗುತ್ತಪ್ಪ ಅಂದ. ಹೌದಾ, ಸರಿ ಸರ್ ಬರ್ತೀನಿ ತಿರ್ಗಾ ಅಂತಂದ್ಬಿಟ್ಟು ಹೊರಟಾದ. ಇದೇನೋ ಅವತ್ತೇನೋ ಹೊರಟಾದ. ತಿರ್ಗಾ ನಾನು ನಾಳೆ ನೆಕ್ಸ್ಟ್ ಡೇನು ನಾನು ಹೋದೆ ಶೇವ್ ಮಾಡಿಸ್ಕೊಂಬಕ್ಕೆ. ಹೋದಾಗ ಸೇಮ್ 8 ಗಂಟೆಗೆ ಇವನು ಬಂದ. ನೋಡಿದೆ ಅವನ ಮುಖ, ನೆನ್ನೆ ಬಂದಿದ್ದಲ್ಲ ಇವನೇ, ಬರಲೇ ಇಲ್ವಲ್ಲ ನೆನ್ನೆ ಸಹ ಅವನು ಅಂತ ಅಂದ್ಕೊಂಡು ನೋಡಿದ್ರೆ, ಅವ್ನು ತಿರ್ಗಾ ಕೇಳ್ದ ನಮ್ಮ ಹೇರ್ ಕಟ್ಟಿಂಗ್ ಇವನ್ನ ಪ್ರೊಪರೇಟ್ರನ್ನ. ಅದಕ್ಕೆ ಅವನು ಇವತ್ತು ಹೇಳ್ದ, ನೋಡಪ್ಪ ಇವತ್ತು 2 ಗಂಟೆ ಆಗುತ್ತೆ ಸರ್, ಯಾಕೆ ನೆನ್ನೆ ಬರಲೇ ಇಲ್ವಲ್ಲ ಅಂದ. ಇಲ್ಲ ಸರ್ ಇವತ್ತು ಬರ್ತೇನೆ ಸರ್ ಇವತ್ತು ಅಂತಂದ್ಬಿಟ್ಟು ಹೊರಟೋದ, 2 hours ಆದಮೇಲೆ ಅಂತ. ಹೀಗೆ 3-4 ದಿನ ನಾನು 8 ಗಂಟೆಗೆ ಹೋಗ್ತೇನೆ, ಅವನು ಬರೋದು. ಹೇರ್ ಕಟಿಂಗ್ ಮಾಡಿಸ್ಕೊಂಬಕ್ಕೆ ಎಷ್ಟೊತ್ತಾಗುತ್ತೆ ನನ್ನ ಚಾನ್ಸ್ ಬರೋಕ್ಕೆ ಅಂತ ಕೇಳೋದು, ಆಮೇಲೆ ಆಲ್ರೆಡಿ ಬರ್ತೇನೆ ಅಂತ ಹೇಳೋದು, ಹೊರಟೋದು. ಹೀಗೆ 4-5 ಸಲ ಮಾಡ್ದ. ಕೊನೆಯಲ್ಲಿ ನಮ್ಮ ಪ್ರೊಪರೇಟ್ರಿಗೆ ಡೌಟ್ ಬಂದ್ಬಿಡ್ತು, ಇದೇನಿದು ಬರೋದು ಇಲ್ಲ ಹೋಗೋದು ಇಲ್ಲ, ಸುಮ್ಮನೆ ಬಂದು 8 ಗಂಟೆಗೆ ಸರಿಯಾಗಿ ಬಂದು ಕೇಳ್ತಾನೆ ಹೊರಟೋಗ್ತಾನೆ ಅಂತ. ಕೊನೆಯಲ್ಲಿ ಅವನ ಅಸಿಸ್ಟೆಂಟ್ ಒಬ್ಬ ಇದ್ದ, ಅವನು ಆಗ್ತಾನೆ ಬಾರ್ಬರ್ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದ. ಅವ್ನಿಗೆ ಹೇಳಿ, ಇವತ್ತೇನು ಮಾಡಬೇಡ ನೀನು, ಇವ್ನ ಮೆತ್ತಿಗೆ ಇವ್ನಿಂದನೇ ಹೋಗು, ಅಲ್ಲಿ ಎಲ್ಲೋಗ್ತಾನೋ ನೋಡು, ಅವನ್ನ ನೋಡ್ಕೊಂಡು ಬರೋಣ, ನೀನು ನೋಡ್ಕೊಂಡು ಬಂದು ಆಮೇಲೆ ನನಗೆ ಹೇಳು ಅಂತಂದು. ಸರಿ, ಆಮೇಲೆ ಇವನು ಹೋದ ಹಿಂದ್ಗಡೆ ಹೋಗಿ ಸ್ವಲ್ಪ ದೂರ ಆದಮೇಲೆ ಅವ್ನ ಮನೆ ಎಲ್ಲ ಬಾಗಿಲು ತಟ್ತಾ ಯಾರೋ ಮನೆಗೆ. ಇವನು ಬಾಗಿಲು ತಟ್ತಾ ಅವನು ಬಾಗಿಲು ತೆಗೆದ್ಲು ಯಾರೋ. ಸರಿ ಒಳಗಡೆ ಹೋದ. ಸರಿ ಇವನು ವಾಪಸ್ ಬಂದ್ಬಿಟ್ಟು, ಸ್ವಾಮಿ ನಿಮ್ಮ ಮನೆಗೆ ಹೋದ್ರು ಸ್ವಾಮಿ ಅವರು,